ಮಂಗಳೂರಿಗೆ ನೆರೆಹೊರೆಯವರ ಕಾಟವೇ ಹೆಚ್ಚಾಗಿ ಕಾಡ್ತಾ ಇದೆ. ಕೇರಳ ರಾಜ್ಯದ ಕೊಳಚೆ ತ್ಯಾಜ್ಯವನ್ನ ತಂದು ಕರ್ನಾಟಕಕ್ಕೆ ಹಾಕುವಂತಹ ಕೆಲಸವನ್ನ ಕೇರಳಗಿರು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಕೊಳಚೆ ನೀರು ದಂಧೆ ನಡೀತಾ ಇದೆ. ಟ್ಯಾಂಕರ್ನಲ್ಲಿ ತಂದು ಬೇಕಾಬಿಟ್ಟಿಯಾಗಿ ನಮ್ಮ ರಾಜ್ಯಕ್ಕೆ ಬಂದು ಸುರಿಯುವಂತಹ ದಂಧೆಯು ಜೋರಾಗಿದೆ. ಮ್ಯಾನ್ ಹೋಲ್ ನದಿಗಳೇ ಖದೀಮರ ಟಾರ್ಗೆಟ್ ಆಗ್ತಾ ಇದೆ. ಚರಂಡಿ ರಾಜಕಾಲುವೆಗೆ ತ್ಯಾಜ್ಯವನ್ನ ಹರಿಸ್ತಾ ಇದ್ದಾರೆ ಖದೀಮರು. ನೇತ್ರಾವತಿ ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ರಾಶಿ ರಾಶಿಯಾಗಿ ಬಂದು ಬೀಳ್ತಾ ಇದೆ. ಪಕ್ಕದ ಕೇರಳ ರಾಜ್ಯದವರು ನಮ್ಮ ಕರ್ನಾಟಕಕ್ಕೆ ಬಂದು ಈ ರೀತಿ ತ್ಯಾಜ್ಯವನ್ನ ಸುರಿದು ಹೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದನ್ನ ಗಮನಿಸಬೇಕು, ಆ ಮಂಗಳೂರು ಜಿಲ್ಲಾಡಳಿತ ಗಮನಿಸಬೇಕು. ಇವರು ಈ ರೀತಿ ಕೇರಳ ರಾಜ್ಯದ ತ್ಯಾಜ್ಯವನ್ನ ತಂದು ನಮ್ಮ ರಾಜ್ಯಕ್ಕೆ ಬಂದು ಸುರಿತಾ ಇರೋದ್ರಿಂದ ನಮ್ಮ ನೇತ್ರಾವತಿ ಫಲ್ಗುಣಿ ನದಿಯು ಕೂಡ ಈ ರೀತಿ ಕಲುಷಿತ ನೀರಿನಿಂದಾಗಿ ಹಾಳಾಗ್ತಾ ಇದೆ. ತ್ಯಾಜ್ಯ ಹರಿಸಿದವರಿಗಾಗಿ ದಂಡ ವಿಧಿಸುವಂತಹ ಕೆಲಸಕ್ಕೆ ಪಾಲಿಕೆ ಮುಂದಾಗ್ತಾ ಇದೆ ನಿಜ, ಆದ್ರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಕೆಲಸ ಅಲ್ಲಿ ಆಗ್ತಾ ಇದೆ. ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡ್ ಬರೋಣ. ಮಂಗಳೂರು ಹೊರವಲಯದ ತಲಪಾಡಿಯಿಂದ ಆ ಭಾಗಕ್ಕೆ ಹೋದ್ರೆ ಅದು ಕೇರಳ ಸಿಗುತ್ತೆ. ಕೇರಳದಿಂದ ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರುವುದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಮಹಾನಗರ ಪಾಲಿಕೆ ರೈಡ್ ಮಾಡಿ ಇಂತಹ ಟ್ಯಾಂಕರ್ಗಳನ್ನ ಪತ್ತೆ ಹಚ್ಚೋದಕ್ಕೆ ದಂಡವನ್ನ ವಿಧಿಸಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಇದು ಕೂಡ ಮಂಗಳೂರಿನಲ್ಲಿ ಇರುವಂತಹ ಒಂದು ಚರಂಡಿ. ಇಂತಹ ಚರಂಡಿ ಹಲವಾರು ಇದೆ ಮಂಗಳೂರಿನ ಭಾಗದಲ್ಲಿ. ಇಂತಹ ಚರಂಡಿಗಳಿಗೆ ಏನು ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರೋದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನ ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಮಹಾನಗರ ಪಾಲಿಕೆ ರೈಡ್ ಮಾಡಿ ಟ್ಯಾಂಕರ್ಗಳನ್ನ ಪತ್ತೆ ಹಚ್ಚಿರುವಂತದ್ದು. ಹಲವು ಟ್ಯಾಂಕರ್ಗಳು ಕೂಡ ಈ ರೈಡ್ ನಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಮಂಗಳೂರು ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕವಾಗಿ ಸಾಗಿಸಿ ಕೆಲವೊಂದು ಟ್ಯಾಂಕರ್ಗಳು ನೇರವಾಗಿ ಬಂದು ಇಲ್ಲಿನ ಚರಂಡಿಗಳಿಗೆ ಬಿಟ್ರೆ ಕೆಲವೊಂದನ್ನು ಮಂಗಳೂರಿನ ಟ್ಯಾಂಕರ್ಗಳಿಗೆ ತುಂಬಿಸಿ ಆ ಮೂಲಕವಾಗಿ ಇಲ್ಲಿಗೆ ತಂದು ಡಂಪ್ ಮಾಡ್ತಾ ಇದ್ರು. ಆ ನೀರುಗಳನ್ನು ತಂದು ಇಲ್ಲಿನ ಚರಂಡಿಗಳಿಗೆ ಬಿಡ್ತಾ ಇದ್ರು. ಹೀಗಾಗಿ ಮಹಾನಗರ ಪಾಲಿಕೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿತ್ತು. ದಾಳಿ ವೇಳೆ ಟ್ಯಾಂಕರ್ಗಳು ಕೂಡ ಪತ್ತೆ ಆಗಿರುವಂತದ್ದು ಮತ್ತು ಅದಕ್ಕೆ ಟ್ಯಾಂಕರ್ಗಳಿಗೆ ಒಂದು ಟ್ಯಾಂಕರ್ಗೆ 10,000ದಂತೆ ದಂಡವನ್ನು ಕೂಡ ವಿಧಿಸಿರುವಂತದ್ದು. ಜೊತೆಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿರುವಂತದ್ದು. ಅಂದ್ರೆ ಕೇರಳ ಭಾಗದಲ್ಲಿ ಒಂದಷ್ಟು ಕಠಿಣ ಕಾನೂನು ಕ್ರಮಗಳಿದೆ. ಹೀಗಾಗಿ ಅಲ್ಲಿ ಏನು ತ್ಯಾಜ್ಯಗಳ ಇಳೆವಾರಿ ಬಹಳಷ್ಟು ಕಷ್ಟ. ಹೀಗಾಗಿ ಕೇರಳಕ್ಕೆ ತಾಗಿಕೊಂಡಿರುವಂತಹ ಒಂದು ನಗರ ಅಂದ್ರೆ ಮಂಗಳೂರು ನಗರ. ಹೀಗಾಗಿ ಮಂಗಳೂರು ನಗರಕ್ಕೆ ಬಂದು ಇಲ್ಲಿನ ಚರಂಡಿಗಳಿಗೆ ಆಗಿರ್ಬೋದು, ಏನು ನದಿಗಳಿಗೆ ಆಗಿರ್ಬೋದು ಮತ್ತು ಮ್ಯಾನ್ ಹೋಲ್ಗಳಿಗೆ ಆಗಿರ್ಬೋದು ಇವುಗಳಿಗೆ ಸುರಿತಾರೆ. ಅಂದ್ರೆ ರಾತ್ರಿ ವೇಳೆ ಯಾರಿಗೂ ಗೊತ್ತಾಗದಂತೆ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು. ಏನು ಈ ರೀತಿಯಾಗಿ ಸುರಿಯುವ ಕಾರಣವಾಗಿ ಬಹಳಷ್ಟು ಜಲಚರಗಳಿಗೆ ಕೂಡ ಹಾನಿ ಮತ್ತು ಇದರಿಂದ ಬಹಳಷ್ಟು ತೊಂದರೆ ಕೂಡ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಈ ರೀತಿಯಂತ ಒಳಚರಂಡಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದೆ. ಅದರ ಜೊತೆಗೆ ಈಗ ಕೇರಳದ ಏನು ತ್ಯಾಜ್ಯ ನೀರು ಸುರಿಯುವ ಕಾರಣವಾಗಿ ಬಹಳಷ್ಟು ತೊಂದರೆ ಆಗ್ತಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂತದ್ದು. ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದ್ರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿಗೆ ನೆರೆಹೊರೆಯವರ ಕಾಟವೇ ಹೆಚ್ಚಾಗಿ ಕಾಡ್ತಾ ಇದೆ. ಕೇರಳ ರಾಜ್ಯದ ಕೊಳಚೆ ತ್ಯಾಜ್ಯವನ್ನ ತಂದು ಕರ್ನಾಟಕಕ್ಕೆ ಹಾಕುವಂತಹ ಕೆಲಸವನ್ನ ಕೇರಳಗಿರು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಕೊಳಚೆ ನೀರು ದಂಧೆ ನಡೀತಾ ಇದೆ.
ಟ್ಯಾಂಕರ್ನಲ್ಲಿ ತಂದು ಬೇಕಾಬಿಟ್ಟಿಯಾಗಿ ನಮ್ಮ ರಾಜ್ಯಕ್ಕೆ ಬಂದು ಸುರಿಯುವಂತಹ ದಂಧೆಯು ಜೋರಾಗಿದೆ. ಮ್ಯಾನ್ಹೋಲ್ ನದಿಗಳೇ ಖದೀಮರ ಟಾರ್ಗೆಟ್ ಆಗ್ತಾ ಇದೆ. ಚರಂಡಿ ರಾಜಕಾಲುವೆಗೆ ತ್ಯಾಜ್ಯವನ್ನ ಹರಿಸ್ತಾ ಇದ್ದಾರೆ ಖದೀಮರು. ನೇತ್ರಾವತಿ ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯ ರಾಶಿ ರಾಶಿಯಾಗಿ ಬಂದು ಬೀಳ್ತಾ ಇದೆ. ಪಕ್ಕದ ಕೇರಳ ರಾಜ್ಯದವರು ನಮ್ಮ ಕರ್ನಾಟಕಕ್ಕೆ ಬಂದು ಈ ರೀತಿ ತ್ಯಾಜ್ಯವನ್ನ ಸುರಿದು ಹೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದನ್ನ ಗಮನಿಸಬೇಕು, ಆ ಮಂಗಳೂರು ಜಿಲ್ಲಾಡಳಿತ ಗಮನಿಸಬೇಕು. ಇವರು ಈ ರೀತಿ ಕೇರಳ ರಾಜ್ಯದ ತ್ಯಾಜ್ಯವನ್ನ ತಂದು ನಮ್ಮ ರಾಜ್ಯಕ್ಕೆ ಬಂದು ಸುರಿತಾ ಇರೋದ್ರಿಂದ ನಮ್ಮ ನೇತ್ರಾವತಿ ಫಲ್ಗುಣಿ ನದಿಯು ಕೂಡ ಈ ರೀತಿ ಕಲುಷಿತ ನೀರಿನಿಂದಾಗಿ ಹಾಳಾಗ್ತಾ ಇದೆ. ತ್ಯಾಜ್ಯ ಹರಿಸಿದವರಿಗಾಗಿ ದಂಡ ವಿಧಿಸುವಂತಹ ಕೆಲಸಕ್ಕೆ ಪಾಲಿಕೆ ಮುಂದಾಗ್ತಾ ಇದೆ ನಿಜ, ಆದ್ರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಕೆಲಸ ಅಲ್ಲಿ ಆಗ್ತಾ ಇದೆ. ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಮಂಗಳೂರು ಹೊರವಲಯದ ತಲಪಾಡಿಯಿಂದ ಆ ಭಾಗಕ್ಕೆ ಹೋದ್ರೆ ಅದು ಕೇರಳ ಸಿಗುತ್ತೆ. ಕೇರಳದಿಂದ ತ್ಯಾಜ್ಯ ನೀರುಗಳಂತಂದು ಮಂಗಳೂರಿನ ನಗರದ ವಿವಿಧ ಚರಂಡಿಗಳಾಗಿರ್ಬೋದು, ರಾಜ್ಯ ಕಾಲುವೆ ಆಗಿರುವುದು, ನದಿಗಳಿಗೆ ಸುರಿಯಲಾಗುತ್ತೆ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈಗ ಇದಕ್ಕೆ ಸಾಕ್ಷಿ ಸಿಕ್ಕಿರುವಂಥದ್ದು. ಮಹಾನಗರ ಪಾಲಿಕೆ ರೈಡ್ ಮಾಡಿ ಇಂತಹ ಟ್ಯಾಂಕರ್ಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ದಂಡವನ್ನ ವಿಧಿಸಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಇದು ಕೂಡ ಮಂಗಳೂರಿನಲ್ಲಿ ಇರುವಂತಹ ಒಂದು ಚರಂಡಿ. ಇಂತಹ ಚರಂಡಿ ಹಲವಾರು ಇದೆ ಮಂಗಳೂರಿನ ಭಾಗದಲ್ಲಿ. ಇಂತಹ ಚರಂಡಿಗಳಿಗೆ ಏನು ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕ ತ್ಯಾಜ್ಯಗಳನ್ನು ತಂದು ಇವುಗಳಿಗೆ ಸುರಿಯಲಾಗುತ್ತೆ. ಅಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ಗಳಾಗಿರೋದು, ಮನೆಗಳಾಗಿರೋದು, ಇವುಗಳ ತ್ಯಾಜ್ಯವನ್ನು ಟ್ಯಾಂಕರ್ಗಳ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ತಲಪಾಡಿಯಿಂದ ಮಾರ್ಗವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಚರಂಡಿಗಳು, ನದಿಗಳು ಮತ್ತು ಮ್ಯಾನ್ ಹೋಲ್ಗಳು ಇಂಥವುಗಳಿಗೆ ಬಿಡಲಾಗುತ್ತೆ. ಇಂಥವುಗಳಿಂದ ನಗರದಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗುತ್ತೆ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ, ಇಲ್ಲಿನ ಚರಂಡಿಗಳನ್ನ ಸ್ವಚ್ಛಗೊಳಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದರ ಜೊತೆಗೆ ಈಗ ಕೇರಳದ ತ್ಯಾಜ್ಯಗಳು ತಂದು ಮಂಗಳೂರಿನ ನದಿಗಳು, ಚರಂಡಿಗಳು ಏನು ಮ್ಯಾನ್ ಹೋಲ್ಗಳಿಗೆ ಸುರಿದ ಕಾರಣವಾಗಿ ಇದು ಕೂಡ ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಈ ಹಿಂದಿನಿಂದಲೂ ಕೂಡ ಸಾರ್ವಜನಿಕರು ಬಹಳಷ್ಟು ಬಾರಿ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಕೇರಳ ಭಾಗದಿಂದ ತ್ಯಾಜ್ಯ ನೀರುಗಳನ್ನು ತಂದು ಮಂಗಳೂರಿನ ನದಿಗಳು, ಚರಂಡಿಗಳಿಗೆ ಸುರಿತಾರೆ ಅಂತ. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿರುವಂತದ್ದು. ಮಹಾನಗರ ಪಾಲಿಕೆ ರೈಡ್ ಮಾಡಿ ಟ್ಯಾಂಕರ್ಗಳನ್ನ ಪತ್ತೆ ಹಚ್ಚಿರುವಂತದ್ದು. ಹಲವು ಟ್ಯಾಂಕರ್ಗಳು ಕೂಡ ಈ ರೈಡ್ ನಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಮಂಗಳೂರು ಕೇರಳ ಭಾಗದಿಂದ ಟ್ಯಾಂಕರ್ಗಳ ಮೂಲಕವಾಗಿ ಸಾಗಿಸಿ ಕೆಲವೊಂದು ಟ್ಯಾಂಕರ್ಗಳು ನೇರವಾಗಿ ಬಂದು ಇಲ್ಲಿನ ಚರಂಡಿಗಳಿಗೆ ಬಿಟ್ರೆ ಕೆಲವೊಂದನ್ನು ಮಂಗಳೂರಿನ ಟ್ಯಾಂಕರ್ಗಳಿಗೆ ತುಂಬಿಸಿ ಆ ಮೂಲಕವಾಗಿ ಇಲ್ಲಿಗೆ ತಂದು ಡಂಪ್ ಮಾಡ್ತಾ ಇದ್ರು. ಆ ನೀರುಗಳನ್ನು ತಂದು ಇಲ್ಲಿನ ಚರಂಡಿಗಳಿಗೆ ಬಿಡ್ತಾ ಇದ್ರು. ಹೀಗಾಗಿ ಮಹಾನಗರ ಪಾಲಿಕೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿತ್ತು. ದಾಳಿ ವೇಳೆ ಟ್ಯಾಂಕರ್ಗಳು ಕೂಡ ಪತ್ತೆ ಆಗಿರುವಂತದ್ದು ಮತ್ತು ಅದಕ್ಕೆ ಟ್ಯಾಂಕರ್ಗಳಿಗೆ ಒಂದು ಟ್ಯಾಂಕರ್ಗೆ 10,000ದಂತೆ ದಂಡವನ್ನು ಕೂಡ ವಿಧಿಸಿರುವಂತದ್ದು. ಜೊತೆಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿರುವಂತದ್ದು. ಅಂದ್ರೆ ಕೇರಳ ಭಾಗದಲ್ಲಿ ಒಂದಷ್ಟು ಕಠಿಣ ಕಾನೂನು ಕ್ರಮಗಳಿದೆ. ಹೀಗಾಗಿ ಅಲ್ಲಿ ಏನು ತ್ಯಾಜ್ಯಗಳ ಇಳೆವಾರಿ ಬಹಳಷ್ಟು ಕಷ್ಟ. ಹೀಗಾಗಿ ಕೇರಳಕ್ಕೆ ತಾಗಿಕೊಂಡಿರುವಂತಹ ಒಂದು ನಗರ ಅಂದ್ರೆ ಮಂಗಳೂರು ನಗರ. ಹೀಗಾಗಿ ಮಂಗಳೂರು ನಗರಕ್ಕೆ ಬಂದು ಇಲ್ಲಿನ ಚರಂಡಿಗಳಿಗೆ ಆಗಿರ್ಬೋದು, ಏನು ನದಿಗಳಿಗೆ ಆಗಿರ್ಬೋದು ಮತ್ತು ಮ್ಯಾನ್ ಹೋಲ್ಗಳಿಗೆ ಆಗಿರ್ಬೋದು ಇವುಗಳಿಗೆ ಸುರಿತಾರೆ. ಅಂದ್ರೆ ರಾತ್ರಿ ವೇಳೆ ಯಾರಿಗೂ ಗೊತ್ತಾಗದಂತೆ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು. ಏನು ಈ ರೀತಿಯಾಗಿ ಸುರಿಯುವ ಕಾರಣವಾಗಿ ಬಹಳಷ್ಟು ಜಲಚರಗಳಿಗೆ ಕೂಡ ಹಾನಿ ಮತ್ತು ಇದರಿಂದ ಬಹಳಷ್ಟು ತೊಂದರೆ ಕೂಡ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಈ ರೀತಿಯಂತ ಒಳಚರಂಡಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದೆ. ಅದರ ಜೊತೆಗೆ ಈಗ ಕೇರಳದ ಏನು ತ್ಯಾಜ್ಯ ನೀರು ಸುರಿಯುವ ಕಾರಣವಾಗಿ ಬಹಳಷ್ಟು ತೊಂದರೆ ಆಗ್ತಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಈಗ ರೈಡ್ ಮಾಡಿ ಅವರಿಗೆ ದಂಡವನ್ನು ಕೂಡ ವಿಧಿಸಿರುವಂತದ್ದು. ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದ್ರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.